ಹಾಯ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಎಲ್ಲ ಕೃಷಿ ಬಂಧುಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತೇನು ಸ್ಪೆಷಲಪ್ಪ ಅಂತಂದರೆ ಕಡಲೆ ಬೆಳೆ ಬಗ್ಗೆ ಮಾಹಿತಿ, ಬೆಳೆ ವಿಧಾನ ಮತ್ತು ಹೇಗೆ ಹೆಚ್ಚು ಇಳುವರಿಯನ್ನು ಪಡೆದುಕೊಳ್ಳೋದನ್ನು ನಾನು ಓಕೆ ನೋಡಿರಿ. ಕಡ್ಲೆ ಬೆಳೆ ಕಾಣಿಸ್ತಾ ಇದೆಯಲ್ಲ ನಿಮಗೆಲ್ಲ, ಆಲ್ರೆಡಿ ಹೆಚ್ಚು ಕಡಿಮೆ ಕಡಲೆಕಾಯಿ ಒಣಗಿಬಿಟ್ಟೈತ್ರಿ. ಎಲ್ಲರ ಒಂದೊಂದು ಗಿಡ ಹಸಿ ಅದಾವೆ ಅಷ್ಟೇ, ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಆಲ್ ಎಲ್ಲ ಕಡ್ಲೆ ಒಣಗೈತ್ರಿ. ಕಾಣಿಸ್ತಾ ಇದೆಯಲ್ಲ ಸ್ನೇಹಿತರೆ. ಇದು ನಮ್ಮ ಉತ್ತರ ಕರ್ನಾಟಕದ ಪ್ರಮುಖ ವಾಣಿಜ್ಯ ಬೆಳೆ ರೀ. ಇದು ನಮ್ಮ ಉತ್ತರ ಕರ್ನಾಟಕ ಭಾಗದ ಪ್ರಮುಖ ವಾಣಿಜ್ಯ ಬೆಳೆ ನೋಡ್ರಿ. ಎಲ್ಲರೂ ಒಂದೊಂದು ಗಿಡ ಮಾತ್ರ ಹಸಿ ಐತಿ. ಇದು ಜಮೀನು 8 ಎಕರೆ ಐತ್ರಿ ಒಟ್ಟ. ಇದು ಅಲ್ಲಲ್ಲಿ ಶಿಡ್ಗಾಳಾಗಿ ನಾವು ಜೋಳ ಹಾಕಿದ್ವಿ ರೀ. ಜೋಳ ಕಾಣಿಸ್ತಿದೆಯಲ್ಲ, ಅಲ್ಲೊಂದು ಕಾಣಿಸ್ತಿದೆಯಲ್ಲ ನಿಮಗೆಲ್ಲ ಸ್ನೇಹಿತರೆ. ಇಲ್ಲ ನೋಡಿರಿ, ಅಲ್ಲೇ ಒಂದು ಇಲ್ಲೊಂದಷ್ಟೇ ಹಸಿ ಕಡಲೆಕಾಯಿ ಸಿಗ್ತಾವೆ ನಿಮ್ಗೆ. ಕಡಲೆ ಗಿಡ ನೋಡಿರಿ, ಎಲ್ಲರೂ ಒಂದೊಂದು ಹಸಿ ಕಡಲೆಕಾಯಿ ಸಿಗ್ತಾವೆ ರೀ. ಮನ್ಯಾಗ ಈಗ ಹಸಿ ಕಡಲೆಕಾಯಿ ತಿಂತೀವಂದ್ರೆ ಈಗ ತೊಗೊಂಡು ಹೋಗಕ್ಕೆ ಇಲ್ದಂಗೆ ಆಗೈತೆ ರೀ. ಕಾಣಿಸ್ತದಲ್ಲ ನೋಡ್ರಿ, ಇದು ಹಸಿ ಕಡಲೆಕಾಯಿ. ಎಲ್ಲರೂ ಒಂದೊಂದು ಅದಾವ್ರಿ. ಇವನ್ನ ಮನೆಗೆ ಕಿತ್ಕೊಂಡು ಹೋಗೋಣ. ಯಾಕಂದ್ರೆ ನಾಳೆ ಸಂಕ್ರಾಂತಿ ಹಬ್ಬ ಅಲ್ರಿ. ಸಂಕ್ರಾಂತಿ ಹಬ್ಬ ಹೀಗಾಗಿ ಕಡಲೆಕಾಯಿಲೆ ನಾವು ಕಡಲೆಕಾಯಿಂದ ಬರ್ತಾ ಮಾಡ್ತಾರೆ ರೀ ಮನ್ಯಾಗ. ಒಂದು 5 ಥರದ ಧಾನ್ಯ ತೊಗೊತಾರೆ ರೀ. ಜೋಳದ ತೆನೆ, ಜೋಳದ ಕಾಳು, ಕಡ್ಲೆ ಗಿಡದ ಕಡ್ಲೆ ಕಾಳು, ಆಮೇಲೆ ಗೋಧಿ ಕಾಳು. ಎಲ್ಲರಿಗೂ ಕಡಲೆಕಾಯಿ ತೋರೆ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ವಿಡಿಯೋಕ್ಕೆ ಹೋಗ್ಬರ್ರಿ ವಿಷಯಕ್ಕೆ. ಕಡ್ಲೆ ಬೆಳೆಯೋದು ಹೆಂಗೆ ಮತ್ತು ಕಡ್ಲಿಗೆ ಯಾವ್ಯಾವ ಥರ ನಾವು ಕ್ರಮಗಳನ್ನು ಕೈಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಕಡಲೆಕಾಯಿ ನೋಡಿದ್ರಲ್ಲ, ನೋಡ್ರಿ ಕಡಲೆಕಾಯಿ ಹೆಚ್ಚು ಕಡಿಮೆ. ನಾಳೆ ಮತ್ತು ಸಂಕ್ರಾಂತಿ ಹಬ್ಬ ಐತ್ರಿ. ಇವತ್ತು ಕೆಲವು ಕಡೆ ಆಚರಣೆ ಮಾಡ್ರಿ 14ನೇ ತಾರೀಕಿಗೆ. ನಾಳೆ ನಮ್ಮ ಕಡೆ 15ಕ್ಕೆ ಆಚರಣೆ ಮಾಡ್ತೀವಿ. ಅದು ಬ್ಯಾಟ್ರಿ ಒಂದೊಂದು ಒಣಗೈತೆ. ಅದು ಇರಲಿ, ಹಸಿ ಕಡಲೆಕಾಯಿ ಕಿತ್ಕೊಳ್ಳೋಣಂತ. ಎಲ್ಲರಿಗೂ ಮತ್ತೊಂದು ಸಾರಿ ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯಗಳನ್ನು ತಿಳಿಸ್ತಾ, ಈ ಕಡಲೆ ಬೆಳೆ ಬಗ್ಗೆ ಮಾಹಿತಿ ಕೊಡೋಕ್ಕೆ ಶುರು ಮಾಡ್ತೀನಿ. ನಾನು ತಿಳಿದ ಮಟ್ಟಿಗೆ, ನಾನೇನಂತ ಪ್ರಗತಿಪರ ರೈತನೂ ಅಲ್ಲ ಅಂತ ಅದರಲ್ಲಿ ಬಹಳ ತಿಳ್ಕೊಂಡಂಥವಲ್ಲ. ನಾನು ತಿಳಿದ ಮಟ್ಟಿಗೆ ಅಷ್ಟೇ ನಾ ಹೇಳವ. ಸರಿ ಅನಿಸಿದರೆ ಸರಿ ಅನ್ರಿ, ತಪ್ಪು ಅನಿಸಿದರೆ ಕಮೆಂಟ್ ಮಾಡಿರಿ. ನಾವು ತಿದ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀವಿ. ನೋಡಿರಿ, ಎಲ್ಲೆಲ್ಲರ ಒಂದೊಂದು ಕಾಯಿ, ಒಂದೊಂದು ಗಿಡ ಅಷ್ಟೇ ಹಸಿ ಐತಿ. ಹೆಚ್ಚು ಕಡಿಮೆ ಎಲ್ಲ ಒಣಗೈತ್ರಿ. ಈ ಬೆಳೆ ನೋಡಿರಿ, ನಮ್ಮ ಉತ್ತರ ಕರ್ನಾಟಕಕ್ಕೆ ಈ ಕಡೆ ಮತ್ತು ಬಯಲುಸೀಮೆ ಪ್ರದೇಶಕ್ಕೆ ಇದು ಬಹಳ ಉತ್ತಮವಾದಂಥ ವಾಣಿಜ್ಯ ಮತ್ತು ಪ್ರಮುಖ ಬೆಳೆ. ಇದು ನೋಡ್ರಿಪ್ಪ, ಬಿತ್ತಿದ ಮೇಲೆ ಇದಕ್ಕೆ ನೀರಿನ ಅವಶ್ಯಕತೆ ಇಲ್ಲ. ಮಳೆ ಆದ್ರೆ ಬಂತು, ಮಳೆ ಆಗ್ಲಿಕ್ಕರೂ ಬಂತು. ತಂಡಿಗೆ ಈಗೇನು ಈ ವರ್ಷ ಬಿದ್ದಿತ್ತು ನೋಡ್ರಿ, ಚಳಿಗಾಲ ಹೆಂಗಿತ್ತು, ಹೊರ ಬರ್ಲಾರ್ದಂಗಿತ್ತು ಅವನವನು. ಅಂಥ ಚಳಿಗಾಲಕ್ಕೆ ಮತ್ತು ಕಡ್ಲಿ ಇಷ್ಟು ಚಲೋ ಆತು ನೋಡ್ರಿ. ಅದು ಕಾಣಿಸಕತ್ತದಲ್ಲ ರೀ. ಅದಕ್ಕೆ ಈ ಪೀಕ್ ಏನೈತಲ್ಲ ರೀ ನೋಡ್ರಿ, ಎಲ್ಲ ಕಸ ತೆಗಿಸಿದ್ವಿ. ಒಂದು ಸಲ ಎಡೆ ಹೊಡೆದು
ನೋಡಿರಿ ಇದೆಲ್ಲ ಇಸ್ಮೆಕ್ಕಿ ಬೇಳ್ರಿ ಇದು ಎಲ್ಲ ಇಸ್ಮೆಕ್ಕಿ ಬೇಳಿದು ಇಲ್ಲಿ ಬೀಳತ್ತೆ ನೋಡ್ರಿ ಅಲ್ಲಿ. ಆದರೂ ಇಷ್ಟು ಕಸ ತೆಗಿಸಿದ್ರು ಅಲ್ಲೊಂದು ಇಲ್ಲೊಂದು ಉಳ್ಕೊಂಡ್ಬಿಡ್ತೀರಿ ಅದು ಕಸ. ಕಳೆ ಗಿಡನ ಹಂಗ್ರಿ ಅದು ಲೆಕ್ಕ. ಇಷ್ಟು ಕಸ ತೆಗಿಸಿದ್ದಕ್ಕೆ ಚಲೋ ಆತ್ರಿ. ಕಸ ತೆಗಿಸ್ಲಿಕ್ಕಂದ್ರೆ ಹೊಲ ತುಂಬ ಇರ್ತೈತೆ ರೀ. ಇದೇನು ರೀ ಇದು ಇಸ್ಮೆಕ್ಕಿ ಬೇಳೆ ಅಂತ ಕರಿತಾರೆ ಇದಕ್ಕೆ. ಹೊಲ ತುಂಬ ಹಾವಳಿನೇ ಇರ್ತೈತೆ ರೀ. ಇದೇನಕ್ಕಪ್ಪ ಅಂದ್ರೆ ನಾಳೆ ಕಡ್ಲಿ ಕೇಳಕ್ಕೆ ಸಮಸ್ಯೆ ಮಾಡ್ತೈತೆ ರೀ. ಅದು ಕಡ್ಲಿ ಕೇಳಕ್ಕೆ ಸಮಸ್ಯೆ ಮಾಡಿ ಆ ಬಳ್ಳಿಗೆ ಸುತ್ತಾಕೊಂಡು ಕಾಯೆಲ್ಲ ನೆಲಕ್ಕೆ ಉದುರು ಹೋಗಿಬಿಡ್ತೈತೆ ರೀ. ಅದು ಇಲ್ಲಿ ಬಿದ್ದೈತೆ ನೋಡ್ರಿ, ಅಲ್ಲೊಂದು ಇಲ್ಲೊಂದು ಅದಾವ ಉಳ್ದವ್ರಿ ಇವು. ಆದ್ರೆ ಅಷ್ಟು ಸಮಸ್ಯೆ ಮಾಡೋಲ್ರಿ ಇವು. ಯಾಕಂದ್ರೆ ಬಳ್ಳಿ ಸಣ್ಣದವಲ್ಲ, ಗಿಡಕ್ಕೇನೋ ದುಃಖ ಮಾಡೋಲ್ರಿ ಕಡ್ಲಿ ಗಿಡಕ್ಕೆ. ನೋಡ್ರಿ ಇಲ್ಲಿ ಕಡ್ಲಿ ಅಂತ ಹಿಂಗೈತೆ ರೀ. ಇದು ಹಸಿ ಕಡ್ಲಿ ಎಲ್ಲೆಲ್ಲರ ಒಂದೊಂದು ಅದಾವ, ರಟ್ಟ ಭಾಳ ಏನಿಲ್ಲ. ಇದು ಯಾಕೆ ಪ್ರಮುಖ ಬೆಳೆ ಅಂತಂದ್ರೆ ನಮ್ಮ ಕಡೆಗೆ ಎಕರೆಕ ಕಡಿಮೆ ಅಂತಂದ್ರೆ 4 ರಿಂದ 5 ಕ್ವಿಂಟಲ್ ಬಂದಾಗ ಬರ್ತೀರಿ. ಇದು ಹೋದ ಸಲ ಎಲ್ಲ ಮಳೆ ಚಲೋ ಆದಾಗ ಮಳೆ ಬಿತ್ತಿದ ಮೇಲೆ ಮಳೆ ಆತಪ್ಪ ಅಂದ್ರೆ 7, 8, 9, 10 ಕ್ವಿಂಟಲ್ ಗಂಟಲೆ ಬರ್ತಾರೆ. 1 ಕ್ವಿಂಟಲ್ಗೆ ಹೆಚ್ಚು ಕಡಿಮೆ ಆಮೇಲೆ ಲೆಕ್ಕ ಮಾಡೋಣ್ರಿ. 1 ಕ್ವಿಂಟಲ್ಗೆ ಎಷ್ಟಾಗುತ್ತೆ ಮತ್ತು ಟೋಟಲ್ 1 ಎಕರೆಗೆ ಎಷ್ಟು ಆದಾಯ ಸಿಗುತ್ತೆ ಅನ್ನೋದು. ಇದನ್ನು ನಾವು ಪ್ರಮುಖವಾಗಿ ಹೆಂಗೆ ಬೆಳಿಬೇಕಪ್ಪ, ಹೆಂಗೆ ಬಿತ್ತನೆ ಮಾಡ್ಬೇಕಂತಂದ್ರೆ ಸಾಲಿಂದ ಸಾಲು ಒಂದು 30 ಸೆಂಟಿಮೀಟ್ರ್ ಅಂತರ ಇರ್ಬೇಕು ರೀ. ಅದು ಸಾಲಿಂದ ಸಾಲಿಗೆ 30 ಸೆಂಟಿಮೀಟ್ರ್ ಅಂತರ ಇರ್ಬೇಕು ರೀ. ಅಂದ್ರೆ ಇಳುವರಿ ಕೊಂಗ್ಲಿ ಹೊಡೆದು ಇಳುವರಿ ಜಾಸ್ತಿ ಬರ್ತಾರೆ. ನಾವು ಇದನ್ನು ಕೋದಾಳ ಕೂರ್ಗಿಲಿ ಹಾಕೀವ್ರಿ. ಕೋದಾಳ ಕೂರ್ಗಿ ಅಂದ್ರೆ 2 ತಾಳು. ಎತ್ತಲ್ಲಿ ಬಿತ್ತಿದ್ರೆ 2 ತಾಳು ರೀ. ಟ್ಯಾಕ್ಟ್ರಲ್ಲಿ ಬಿತ್ತಿದ್ರೆ 5 ತಾಳು, 6 ತಾಳು ಬರಲ್ಲ ರೀ. 6 ತಾಳು ಬಂತಂದ್ರೆ ಮುಗ್ಗುರಿಗೆ ಅಂತಾರೆ ರೀ. ಹೀಗಾಗಿ ನಾವು ಕೋದಾಳ ಕೂರ್ಗಿ ಇಲ್ಲೇ ಇದನ್ನು ಬಿತ್ತನೆ ಮಾಡೀವ್ರಿ. ನೋಡಿರಿ ಕಾಯಿ ಹೆಂಗೈತೆ ನೋಡ್ರಿ ಹಂಗೆ. ಕಾಯಿ ಬೆಳೆವಲ್ಲ ಚಲೋ ಬಂದತ್ರಿ ಅದು ಕಾಯಿ. ನೋಡೋಣ್ರಿ ನಾವು ರಾಶಿ ಮಾಡಿದ ಮೇಲೆ ಗೊತ್ತಾಗುತ್ತೆ ಎಷ್ಟೆಷ್ಟು ಎಕರೆಗೆ ಬರ್ತೈತಿ, ಎಷ್ಟೆಷ್ಟು ಇಲ್ಲ ಅಂಥೇಳಿ ಲೆಕ್ಕ ಹಾಕೋಣಂತ. ಆಮೇಲೆ ಈಗ ಅಂಕರೆ ಹಿಂಗೈತೆ ನೋಡ್ರಿ ಅದು ಪೈಕೆ. ಅಂದಾಜು 4 ರಿಂದ 5 ಅಂತರೂ ಬರ್ತೈತೆ ಅನ್ನೋದು ಐತೆ ನಮಗೂ ಲೆಕ್ಕ. ಇದಕ್ಕೆ ನಾವು ಪ್ರಮುಖವಾಗಿ ಏನಪ್ಪ ಅಂತಂದ್ರೆ ಕೀಡಿ ಬಿದ್ದಾಗ ಎಣ್ಣೆ ಹೊಡಿಬೇಕ್ರಿ. ಇದಕ್ಕೆ ಬಿಟ್ಟಿವಪ್ಪ ಅಂತಂದ್ರೆ ತೂತು ಬಿದ್ದು ಏನೂ ಉಳಿಯಂಗಿಲ್ಲ ರೀ. ಅದು ಕಾಯಿ ಕಡ್ಲಿಕಾಯಿ ತೂತು ಬಿದ್ದು ಬರೇ ಗಿಡ ನಿಂತು ಬಿಡ್ತೀರಿ ಅದು. ನಾವು ಅವಾಗ ಅಲ್ಲೊಂದು ಹಸೆಕಾಯಿ ತಿಂತಿರ್ತೀವಿ ರೀ. ಅದ್ರ ಬಗ್ಗೆ ಏನು ವಿಚಾರ ಮಾಡ್ಕೊಬೇಡ್ರಿ, ತಿಳ್ಕೊಬೇಡ್ರಿ. ಇದಕ್ಕೆ ಏನು ನೋಕ್ರಿ, ಒಟ್ಟಿನಾಗ ಕೀಡು ಬಿದ್ದ ತಕ್ಷಣ ಎಣ್ಣೆ ಹೊಡಿ ಒಂದು ಕೆಲಸ ಮಾಡ್ಬೇಕ್ರಿ. ಇವಕ್ಕೆ ಬಿಟ್ಟು ಅಂದ್ರೆ ರೀ ಕೈಗೆ ಬೆಳೆ ಬರೋದಿಲ್ಲ ರೀ. ಅದು ಹೊಡೆದ್ರೆ ಆತು ಬಿಡು, ಬಿಟ್ರೆ ಆತು ಬಿಡು ಅಂತ ಬಿಟ್ಟು ಅಂದ್ರೆ ರೀ ಕಾಯಿ ಬರೀ ಟೊಳ್ಳಾಗಿ ನಿಂತು ಬಿಡ್ತೀರಿ. ಅದು ಕಡಿಮೆ ಅಂತಂದ್ರೆ 3 ರಿಂದ 4 ಸಲ ಹೊಡಿಸ್ಕೊತಾವ್ರಿ ಎಣ್ಣೆ ಬಿತ್ತಿದ ಮೇಲೆ. 3 ರಿಂದ 4 ಸಲ ಎಣ್ಣೆ ಹೊಡಿಯಬೇಕ್ರಿ ಇವಕ್ಕೆ. ಇಲ್ಲ ಅಂತಂದ್ರೆ ಇಷ್ಟು ಚಲೋ ಇಳುವರಿ ಬರೋಂಗಿಲ್ಲ ರೀ. ಅದಕ್ಕೆ ಬಿತ್ತು ಪ್ರಮಾಣ ಸಾಲಿಂದ ಸಾಲಿಗೆ 30 ಸೆಂಟಿಮೀಟ್ರ್ ದೂರ ಇರಬೇಕು. ವಾಪಸ್ಸು 3 ರಿಂದ 4 ಸಲ ಎಣ್ಣೆ ಹೊಡಿಬೇಕು. ಆಮೇಲೆ ಹೂ ಬಿಡು ಪ್ರಮಾಣದೊಳಗೆ ನಮ್ಮ ಬ್ರದರ್ ಸರ್ವೇಶ್ ಅವರು ಈ ಸಲ ಹೊಸ ಕ್ರಮವನ್ನು ಅನುಸರಿಸಿ ಹೂ ಚೆನ್ನಾಗಿ ಬರುವಂಗೆ ಎಣ್ಣೆಗೆ ಔಷಧೋಪಚಾರ ಮಾಡ್ಯಾರ ಅವರು. ಹೀಗಾಗಿ ಕಾಯಿ ಸ್ವಲ್ಪ ಚಲೋ ಇಡೋದ್ರಿ. ಅದು ಔಷಧೋಪಚಾರ ಮಾಡೋ ಮುಂದೆ ಈ ಸಲ ಹೊಸ ಕ್ರಮವನ್ನು ಅನುಸರಿಸಿ ಏನು ಮಾಡ್ಯಾರ, ಔಷಧೋಪಚಾರ ಮಾಡ್ಯಾರ. ಹೀಗಾಗಿ ಒಂದು ಸ್ವಲ್ಪ ಹೂವು ಚಲೋ ಹಿಡ್ದೈತೆ, ಹಂಗೆ ಕಾಯಿನೂ ಚಲೋ ಇಡೋದ್ರಿ. ಈಗ ಅದಕ್ಕೆ ಇನ್ನೇನು ಭಾಳ ದಿನ ಇಲ್ರಿ. ಅದು ಹೆಚ್ಚು ಕಡಿಮೆ ಇನ್ನೊಂದು ವಾರ 15 ದಿವ್ಸಕ್ಕೆ ಇದು ಮೇಲೆ ಕಾಯಿ ಒಣಗಿದಂಗೆ ಕಾಣತ್ರೆ. ಅದು ಬಡ್ಡಿ ಏನೈತೆ ರೀ, ಇನ್ನೂ ಹಸಿ ಐತ್ರಿ. ಅದು ಈ ಕೀಳಕ್ಕೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಮುರಿಯಕ್ಕೆ ಹೋದ್ರೆ ಮುರಿಯಂಗಿಲ್ಲ ರೀ. ಅದು ಕಡ್ಲಿ ಮುರಿಯಕ್ಕೆ ಬರೋಲ್ರಿ. ಅದು ಕಿತ್ತರೂ ಬಡ್ಡಿ ದೇಶದಲ್ಲಿ ಕಿತ್ಕೊಂಬಂದ್ಬಿಡ್ತೀರಿ. ಅದು
ಅವಾಗ ಏನಾಗುತ್ತೆ ರೀ, ಮಣ್ಣು ಹತ್ಕೊಂಡ್ಬಿಡ್ತಾರೆ. ಹಿಂಗಾಗಿ ಇದು ಬಡ್ಡಿ ಏನೈತಲ್ರಿ ಇದು ಒಣಗ್ಬೇಕ್ರಿ. ಇದು ಪಟ್ ಪಟ್ ಅನ್ಬೇಕ್ರಿ. ಇದು ಮುರಿಬೇಕಾತಂದ್ರೆ ಇದು ಪಟ್ ಅಂತಂದ್ರೆ ರೀ ಸರಳ ಮುರಿತೈತ್ರಿ ಅದು. ಅದಕ್ಕೆ ಇನ್ನೊಂದು ವಾರ 15 ದಿವಸ ಹೋಗುತ್ತೆ ರೀ. ಹೋತಪ್ಪ ಅಂದ್ರೆ ಕಿತ್ಕಾಟ್ ರಾಶಿ ಮಾಡ್ಕೋಗತ್ತೆ ರೀ ಇದನ್ನು. ಅದಕ್ಕೆ ಇದು ಜೋಳಕ್ಕಿಂತ ಭಾಳ ಚಲೋ ರೀ ಇದು ಬೆಳೆ. ಜೋಳ ಬೆಳೆದ್ರೂ ಲಾಭನೇ ಐತ್ರಿ. ಜೋಳದ ಏನು ಲಾಭ ಇಲ್ಲ ಅಂತ ಅಲ್ರಿ, ಅದ್ರ ಮೇವು ಮತ್ತು ದನಕರಕ್ಕೆ ಮೇವು ಬೇಕಲ್ರಿ. ಹಿಂಗಾಗಿ ಮೇವಿನ ಲಾಭ ಇರ್ತೈತಿ. ಜೋಳನ ಹೆಚ್ಚು ಕಡಿಮೆ ನಮಗೆ ಎಕರೆಕ್ಕೆ ಅದು 10 ಕ್ವಿಂಟಲ್ ಬರ್ತೈತೆ ರೀ ಅದು ಜೋಳನ. ನೋಡ್ರಿ ತೆನೆ ಹೆಂಗೈತಿ, ಅಲ್ಲೊಂದು ಇಲ್ಲೊಂದು ಐತಲ್ಲ ತೆನೆ, ಭಾರಿ ದೊಡ್ಡದೈತ್ರಿ, ಮನಗಂಡು ಐತ್ರಿ ತೆನೆ. ಹಿಂಗಾಗಿ ಜೋಳ ಬೆಳೆದೇನು ಲಕ್ಷಣ ಅಲ್ರಿ. ಹೊಲದ ಮೇಲೆ ಹೋದ್ರಿ ಇದು ಪಕ್ಕ ಏರಿ ಭೂಮಿ ರೀ. ಇದು ಪಕ್ಕ ಏರಿ ಭೂಮಿಗೆ ಕಡ್ಲಿ ಭಾಳ ಚಲೋ ರೀ. ಆಮೇಲೆ ಕೆಲವು ನೀರು ನಿಂದ್ರ ಪ್ರದೇಶ ಇರ್ತಾವೆ ರೀ ಹೊಲ. ಆ ಹೊಲಕ್ಕೆ ಕಡ್ಲಿ ಸೂಕ್ತ ಅನ್ಸಂಗಲ್ಲ ರೀ. ನೀರು ನಿಲ್ಲುವಂಥ ತಗ್ಗು ಪ್ರದೇಶದ ಹೊಲಗಳಿಗೆ ಕಡ್ಲಿ ಬೆಳೆಯೋದು ಸೂಕ್ತ ಅಲ್ಲ. ಅದಕ್ಕೆ ನೀವೇನು ಮಾಡ್ಕೊರಿ, ಗೋಧಿ ಇಂಥವು ಹಾಕೋದು ಚಲೋ ರೀ. ಇದು ನೀರು ನಿಂತಂಥ ಭೂಮಿ ಒಳಗೆ ನೀವು ಹೊಲಕ್ಕೆ ಹಾಕಿದ್ರಪ್ಪ ಅಂದ್ರೆ ಕಡ್ಲಿನ ಏನಾಗುತ್ತೆ ಅಂತಂದ್ರೆ ಸಿಡಿ ಬಂದುಬಿಡುತ್ತೆ ರೀ. ಸಿಡಿ ಬರೋ ಪ್ರಮಾಣ ಜಾಸ್ತಿ ರೀ. ಹಸಿ ಜಾಸ್ತಿ ಆಗಿಬಿಡ್ತೀರ ಹೊಲ. ಜಾಸ್ತಿ ಆದಾಗ ಏನಾಗುತ್ತೆ ರೀ, ಸಿಡಿ ಹಾದು ಬೆಳೆ ಬರೋಂಗಿಲ್ಲ ರೀ. ಅರ್ಧಂಬರ್ಧ ಸಿಡಿ ಹಾದು ಒಣಗಿ ಹೋಗ್ಬಿಡ್ತೀರಿ. ಅವ್ನು ಇನ್ನೊಂದು ಹೊಲ ತೋರಿಸ್ತೀನಂತ ಸಿಡಿ ಯಾಕೆ ಆಯ್ತೈತಿ ಏನಂತೇಳಿ. ಈಗ ಹೊಲ್ದಾಗಂತೂ ಸಿಡಿ ಪ್ರಮಾಣ 100ಕ್ಕೆ 1-2% ಅಷ್ಟೇ ಐತ್ರಿ ಇದು ಈ ಹೊಲದಾಗ. ಹಿಂಗಾಗಿ ಸಿಡಿ ಪ್ರಮಾಣ ಕಡಿಮೆ ರೀ. ಕಡಿಮೆ ಐತ್ರಿ. ಸಿಡಿ ಅಂದ್ರೆ ಇಲ್ಲ ಐತೆ ನೋಡ್ರಿ, ಈ ಥರ ಇದು ನೋಡ್ರಿ. ಇದ್ರಾಗ ಏನಿಲ್ಲ, ಇದು ಸಿಡಿ ಹಾದೈತಿ ಮತ್ತು ಅದಕ್ಕೆ ಹಸಿ ಕೊರತೆಯಾಗಿ ಅದು ಒಣಗೈತೆ ರೀ. ಹಿಂಗಾಗಿ ಸಿಡಿ ಪ್ರಮಾಣ ಕಡಿಮೆ ಐತ್ರಿ ಈ ಹೊಲಕ್ಕೆ. ನೋಡಿರಿ, ಅಲ್ಲೊಂದು ಗಿಡ ತೋರಿಸಿದಂದ್ರೆ ಈಗ ಇಲ್ಲೊಂದು ಗಿಡ, ಈ ಥರ ಇವು ಸಿಡಿ ಹಾದಿರ್ತಾವೆ ರೀ. ಈ ಸಿಡಿನ ಹಾದಿದ್ವಲ್ರಿ ಅವಕ್ಕೆ ಹಸಿ ಕೊರತೆಯಾಗಿ ಒಣಗ್ಯಾವ್ರಿ ಅವು ಗಿಡ. ಉಳಿದಿದ್ವೆಲ್ಲ ಚಲೋನ ಅದಾವೆ ನೋಡ್ರಿ ಅವು. ಹೀಗಾಗಿ ಎರೆ ಭೂಮಿಗೆ ಮಳೆ ಆಶ್ರಿತವಲ್ಲದ ಬೆಳೆ ರೀ ಇದು. ಮಳೆ ಆಶ್ರಿತ ರೀ ಮೊದಲಿಗೆ. ಹಿಂಗಾರಿ ಬಿತ್ತಿದ ಮೇಲೆ ಮಳೆ ಬೇಕಾಗೋದಿಲ್ಲ ರೀ ಅವಕ್ಕೆ. ಆಮೇಲೆ ನೀರು ಹಾಸೋದು ಬೇಕಾಗೋದಿಲ್ಲ ರೀ. ಸರಿಯಾಗಿ ಒಂದು ಸಲ ಎಡೆ ಹೊಡೆದು ಕಳೆ ನಿರ್ವಹಣೆ ಮಾಡಿಬಿಟ್ಟು ಕಳೆ ತೆಗಿಸ್ಬಿಟ್ಟು ಅಂದ್ರೆ, ಕಳೆ ತೆಗಿಸಿವಂತ ಇಷ್ಟು ಚೊಕ್ಕ ಐತ್ರಿ ಇದು ಹೊಲ. ಕಳೆ ತೆಗಿಸ್ಲಿಕ್ಕಂದ್ರೆ ಕಸ, ಈ ಭೂತನ ಗಿಡ ಅಂತಾರೆ ನೋಡ್ರಿ, ಭೂತನ ಗಿಡ, ತುರ್ಬಿ ಗಿಡ, ಇಸ್ಮಕ್ಕಿ ಬೇಳೆ, ಈ ಕಡೆ ಕಾಮನ್ ರೀ ಇವು ಎಲ್ಲ ಕಳೆ. ಇವಕ್ಕೆಲ್ಲ ನಮ್ಮ ಕಡೆ ಹಿಂಗೆ ಕರೀದ್ರಿ ಹೆಸರು. ಇಲ್ಲ ಐತೆ ನೋಡ್ರಿ ಇದು ಭೂತನ ಗಿಡ. ಇದು ಗನ ತಿಂಡಿ ಬಿಡ್ತೀರಿ. ಇದು ತಿಂಡಿ ಗಿಡ ರೀ ಇದು. ನಾಳೆ ಇದು ಏನಾಗುತ್ತಂದ್ರೆ ಭಾಳ ಸಮಸ್ಯೆ ಮಾಡ್ತಿರೋದು ರಾಶಿ ಮಾಡೋ ಮುಂದೆ. ಹಿಂಗಾಗಿ ಈ ಕಳೆನ ತೆಗೆಸ್ಬೇಕ್ರಿ. ಅದನ್ನು ತೆಗೆದಿವ್ರಿ. ಹಿಂಗಾಗಿ ಎಲ್ಲರ ಅಲ್ಲೊಂದು ಇಲ್ಲೊಂದು ಉಳ್ಕೊತೈತ್ರಿ. ಮತ್ತು ಅವರು ತೆಗಿತಾರೆ, ಕಸ ತೆಗಿಯೋರು, ಕೆಲಸದವ್ರು ಎಲ್ಲ ತಮ್ಮ ಕೆಲಸ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಮತ್ತು ಅಷ್ಟು ಉಳಿದಾರೆ ಅಲ್ಲೊಂದು ಇಲ್ಲೊಂದು ಗಿಡ. ಈ ಬೆಳೆ ನಮ್ಮ ಒಣ ಬೇಸಾಯ ಮಾಡೋ ಭೂಮಿಗೆ ಈ ಕಡೆ ಗದಗ, ಹಾವೇರಿ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಧಾರವಾಡ, ಹುಬ್ಬಳ್ಳಿ, ನರಗುಂದ, ನವಲಗುಂದ, ಅಣ್ಣಿಗೇರಿ, ರೋಣ, ಗಡ, ಈ ಕಡೆ ಏನೈತಲ್ಲ ರೀ ಇದು ಭಾಳ ಚಲೋ ಭೂಮಿ ರೀ. ಇವು ಎರೆ ಭೂಮಿ ರೀ. ಈ ಕಡೆ ಇದನ್ನು ಬೆತ್ತದ ಜಾಸ್ತಿ ರೀ. 100% ಹಿಂಗಾರು ಬೆಳೆ ಅಂತಂದ್ರೆ 60% ಕಡ್ಲಿನೇ ಇರ್ತೈತೆ ರೀ. ಕುಶಿಬಿ, ಜೋಳ, ಗೋಧಿ, ಉಳಿದಂಥ ಬೆಳೆಗಳು ಇರ್ತಾವೆ ರೀ. ಹಿಂಗಾಗಿ ಕಡ್ಲಿ ಬೆಳೆಯೋದು ಭಾಳ ಚಲೋ ರೀ. ಆದ್ರೆ ಸಿಡಿ ಹಾಯ್ಲಾರ್ದಂಥ ಹೊಲಕ್ಕೆ ಹಾಕೋದು ಭಾಳ ಚಲೋ ರೀ ನನ್ನ ಅನಿಸಿಕೆ ಪ್ರಕಾರ. ಹೆಚ್ಚು ಕಡಿಮೆ ಇದು ಕ್ವಿಂಟಲಿಗೆ 5,000 ರೂಪಾಯಿ ರೇಟ್ ಇರುತ್ತೆ ರೀ. ಬೆಂಬಲ ಬೆಲೆ 5,200, 5,000 ಅಂತ ಬರುತ್ತೆ ರೀ. 1 ಎಕರೆಗೆ ನಿಮ್ಗೆ 4-5 ಕ್ವಿಂಟಲ್ ಆರಾಮ ಬೆಳೆ ತೆಗಿಬೋದು ರೀ. ಚಲೋ ಬೆಳೆದತ್ತಪ್ಪ, ಎಲ್ಲ
ನಿಯಂತ್ರಣ ಮಾಡ್ಯಾರಪ್ಪ. ಕೀಟ ನಿರ್ವಹಣೆ ಆಯ್ತು ಮತ್ತು ಈ ಕೀಡು ಬೀಳೋದನ್ನು ತಡೆಗಟ್ಟಿ ಚೆನ್ನಾಗಿ ಎಣ್ಣೆ ಹೊಡೆದಿದ್ರೆ ಹೊಲ ಎಲ್ಲ ಚಲೋ ಇಟ್ಟಿದ್ರಪ್ಪ ಅಂದ್ರೆ 4ರಿಂದ 5 ಕ್ವಿಂಟಲ್ ಬಂತಪ್ಪ ಅಂದ್ರೆ ಎಕರೆಕ್ಕೆ 4ರಿಂದ 5 ಕ್ವಿಂಟಲ್ ಬಂದ್ರೆ 1 ಕ್ವಿಂಟಲ್ಗೆ 5,000 ರೂಪಾಯಿ ರೇಟ್ ಐತಂದ್ರೆ ನಿಮ್ಗೆ 25,000 ರೂಪಾಯಿ ಆರಾಮ್ ರೀ 1 ಎಕರೆಕ್ಕೆ. ನೋಡಿರಿ, ಈ ಸಲ ಮಳೆ ಚಲೋ ಆಗೈತಿ, ಬಿತ್ತಿದ ಮೇಲೂ ಮಳೆ ಆಗೈತಿ. ಹೀಗಾಗಿ ಈ ಸಲ ಇಳುವರಿ ಪ್ರಮಾಣ ನಾವು ನಿರೀಕ್ಷೆ ಮಾಡೀವಿ ಒಂದು 7ರಿಂದ 8 ಅಂಥೇಳಿ. ನೋಡೋಣ, ರಾಶಿ ಮಾಡಿದ ಮೇಲೆ ಎಷ್ಟೆಷ್ಟಾಗುತ್ತೆ ಏನಂತ ಗೊತ್ತಾಗುತ್ತೆ. ಎಕರೆಗೆ ಈ ಸಲನೂ ನಮ್ಗೆ ಆದಾಯ 25,000 ಅಂತ ಕಡಿಮೆ ಅಂದ್ರೆ ಬರ್ತಾರೆ 45-50 ಮಟ್ಟ ಹೋಗ್ಬೋದು ರೀ. ಅದಕ್ಕೆ ಕಡ್ಲೆ ಬೆಳೆಯನ್ನು ಬೆಳೆಯೋದು ಭಾಳ ಸೂಕ್ತ ನೋಡ್ರಿ ಈ ಕಡೆ ಭೂಮಿಗೆ. ಅದು ತಗ್ಗು ಪ್ರದೇಶ ಇರುವಂಥ ಹೊಲಗಳನ್ನು ಬಿಟ್ಟು ಎತ್ತರ ಪ್ರದೇಶದಲ್ಲಿರುವಂಥ ಹೊಲಕ್ಕೆ ಕಡ್ಲೆ ಹಾಕಿದ್ರೆ ಸಿಡಿ ಹಾಯೋದು ಪ್ರಮಾಣ ಕಡಿಮೆ ಆಗಿ ಒಳ್ಳೆಯ ಇಳುವರಿ ಬರ್ತದೆ ಅನ್ನೋದು ನನ್ನ ಅನಿಸಿಕೆ. ಅದಕ್ಕೆ ಇಷ್ಟು ಹೇಳಿ ಈ ವಿಡಿಯೋ ಬಗ್ಗೆ ಮಾಹಿತಿ ನೀಡಿದ್ದೀನಿ. ನಿಮಗೇನಾದರೂ ಅನಿಸಿದರೆ, ನಮ್ಮ ಮಾಹಿತಿಗಳು ಸರಿ ಅನಿಸಿದರೆ ಸರಿ ಅಂತ ಕಮೆಂಟ್ ಮಾಡಿರಿ. ಏನಾದರೂ ಮಾಹಿತಿ ಬೇಕಿದ್ದರೆ ಇಲ್ಲರಿ ನೀವು ಹಿಂಗೆ ಹೇಳ್ಬೇಕಾಯ್ತು ಹಂಗೆ ಹೇಳ್ಬೇಕಾಯ್ತು ಅಂತ ಆದರೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ರಿ. ಇದು ನೋಡಿರಿ, ದಾರಿಗೆ ಹತ್ತೆ ಐತಿ ಇದು ಹೊಲ. ಹೀಗಾಗಿ ತಿನ್ನೋರು ಮತ್ತು ಕಿತ್ಕೊಂಡು ಹೋಗ್ತಾರೆ. ಮತ್ತು ಏನು ಮಾಡೋಕ್ಕಾಗತ್ತೆ ರೀ, ಅವ್ರು ಬ್ಯಾಡ್ ಅನ್ನಕ್ಕೆ ಬರ್ತಾನೆ ರೀ. ಇಲ್ಲ, ನಾವು ಹೊಲ್ದಾಗಿದ್ದಾಗ ಬ್ಯಾಡ್ ಅಂತೀವಿ ರೀ. ನಾವು ಮತ್ತು 24 ತಾಸು ಹೊಲ್ದಾಗ ಇರೋಕ್ಕಾಗೋದಲ್ಲ. ಮತ್ತು ಅವು ತಿನ್ನೋ ಬದುಕು. ಒಂದೊಂದು ಗಿಡ 2 ಗಿಡ ಕಿತ್ಕೊಂಡು ಹೋಗಿ ತಿಂದ್ರೆ ಏನು ಅನ್ಸೋದಿಲ್ಲ ರೀ. ಮತ್ತು ಎಲ್ಲಾರ ಒಂದು ಚೀಲ ಗಂಟ್ಲೆ ಹೊತ್ತರಪ್ಪ ಅಂದ್ರೆ ಏನು ಮಾಡೋಕ್ಕಾಗತ್ತೆ ರೀ. ರೈತರ ಕಷ್ಟ ಇಲ್ಲಿನೂ ಹೇಳಕ್ಕೆ ಬರೋಲ್ಲ ರೀ. ಅದಕ್ಕೆ ಬರ್ರಿ, ನಿಮಗೂ ಕಡ್ಲೆಕಾಯಿ ಬೇಕು ಅನಿಸ್ತಪ್ಪ ಅಂದ್ರೆ ಇನ್ನೊಂದು ಹೊಲ ಐತ್ರಿ, ಆ ಹೊಲಕ್ಕೆ ಬರ್ರಿ. ಆ ಹೊಲದ ವಿಡಿಯೋ ಮಾಡಿ ಮತ್ತೊಂದು ಸಲ ನಿಮ್ಗೆ ಹಾಕ್ತೀನಂತ ಇಷ್ಟು ಹೇಳಿ ಈ ವಿಡಿಯೋ ಬಗ್ಗೆ ಮಾಹಿತಿ ನೀಡಿದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಶುಭ ಸಂಜೆ.